Hello, Namaskara. Welcome back. Welcome to Nam Diploma channel. So, dear diploma students, ಯಾರು DCT 2024 ಅಪ್ಲಿಕೇಶನ್ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀರಾ, ಟುಡೇ ಇಸ್ ದ ಲಾಸ್ಟ್ ಡೇ ಟು ಪೇ ಯುವರ್ ಫೀಸ್. ನೋಡಿ, ಅಕಾರ್ಡಿಂಗ್ ಟು ದ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಏನು ಕೊಟ್ಟಿದ್ರು, May 3 ಅಪ್ಲಿಕೇಶನ್ ಓಪನ್ ಆಗಿತ್ತು, ಆಮೇಲೆ 15th ಕ್ಲೋಸ್ ಆಗಿತ್ತು. ಆಲ್ರೆಡಿ ಕ್ಲೋಸ್ ಆಗಿದೆ, ರಿಜಿಸ್ಟ್ರೇಷನ್ಸ್ ತಗೊತಾ ಇಲ್ಲ, ಓನ್ಲಿ ಫೀಸ್ ಪೇಮೆಂಟ್ ಆಪ್ಷನ್ ಇದೆ. ಓಕೆ, ಸೊ ಲಾಸ್ಟ್ ಡೇಟ್ ಟು ಪೇ ದ ಅಪ್ಲಿಕೇಶನ್ ಫೀಸ್ ಆನ್ಲೈನ್ ಅಂತ ಏನು ಕೊಟ್ಟಿದ್ದಾರೆ, 18/5/2024 ಸಂಜೆ 6 ಗಂಟೆಗೆ, ಅಂದರೆ ಇವತ್ತು ಸ್ಯಾಟರ್ಡೇ 18th May ಸಾಯಂಕಾಲ 6 ಗಂಟೆವರೆಗೂ ಟೈಮ್ ಇದೆ. ಸೊ ಆಲ್ರೆಡಿ ಎಕ್ಸ್ಟೆಂಡ್ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದು ಯಾರಿಗೆ ಅಂತಂದರೆ ನ್ಯೂ ಯಾರು ರಿಜಿಸ್ಟರ್ ಮಾಡಿಲ್ಲ, ನ್ಯೂ ಆಗಿ ರಿಜಿಸ್ಟರ್ ಮಾಡಬೇಕು ಅವರಿಗೆ, ಸೊ ನಿಮಗಲ್ಲ. ಸೊ ದಯಮಾಡಿ ಯಾರು ರಿಜಿಸ್ಟರ್ ಮಾಡಿದ್ದೀರಾ, ಯಾರು ಫೀಸ್ ಪೇಮೆಂಟ್ ಮಾಡಿಲ್ಲ, ದಯಮಾಡಿ ಇವತ್ತು 6 ಗಂಟೆ ಒಳಗಡೆ ಪೇಮೆಂಟ್ ಮಾಡಿಬಿಡಿ, ಫರ್ದರ್ ಪ್ರಾಬ್ಲಮ್ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಸೊ ಟುಡೇ ಇಸ್ ದ ಲಾಸ್ಟ್ ಡೇ ಟು ಪೇ ದ ಎಕ್ಸಾಮಿನೇಷನ್ ಫೀ. ಸೊ ವಿತೌಟ್ ಎ ಡೌಟ್ ನೀವು ಫೀಸ್ ಪೇ ಮಾಡಿಬಿಡಿ. ತುಂಬ ಜನ ಡಾಕ್ಯುಮೆಂಟ್ಸ್ ಎಡಿಟಿಂಗ್ ಆಪ್ಷನ್ ಕೇಳ್ತಾ ಇದ್ರಿ, ಫ್ಯೂಚರಲ್ಲಿ ಬಿಡಬಹುದು, ಬಿಟ್ಟಾಗ ಇಂಟಿಮೇಟ್ ಮಾಡ್ತೀನಿ. ಅದಕ್ಕೆ ಏನು ಮಾಡಿ, ನಮ್ಮ ಡಿಪ್ಲೊಮಾ ಆ್ಯಪ್ದು, ನಮ್ಮ ಡಿಪ್ಲೊಮಾ ಚಾನಲ್ದು ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸಪ್ ಚಾನಲ್ ಇದೆ, ಎಲ್ಲ ಲಿಂಕು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಇದೆ, ಜಾಯ್ನ್ ಆಗಿ ಎಲ್ಲ ಅಪ್ಡೇಟ್ಸ್ ಈ ಥರ ಬರ್ತಾ ಹೋಗುತ್ತೆ. ಸೊ ಟುಡೇ ಇಸ್ ದ ಲಾಸ್ಟ್ ಡೇಟ್, ಪೇ ದ ಫೀಸ್ ಬೈ ಟುಡೇ 6 PM. ಸೊ ಡಾಕ್ಯುಮೆಂಟ್ಸ್ ಏನೇ ಇದ್ರೂ ಫರ್ದರ್ RD ನಂಬರ್ ವೆಯ್ಟ್ ಮಾಡ್ತಾ ಇರ್ತೀರಾ, ಅದು ಇದು ಅಂತ ಹೇಳಿದ್ರೆ ಏನಿದ್ರು RD ನಂಬರ್ ಇಲ್ಲ ಅಂದರೆ ಜನರಲ್ ಕ್ಯಾಟಗರಿಗೆ ತೊಗೊಂಡು ಫೀಸ್ ಪೇಮೆಂಟ್ ಮಾಡಿಬಿಡಿ, ಮತ್ತೆ ಚಾನ್ಸಸ್ ಕಳ್ಕೊಬೇಡಿ. ಓಕೆ, 20th ಮತ್ತೆ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅಲ್ಲಿ ಬಿಟ್ಟರು ಬಿಡ್ಬೋದು, ಬಿಡದಿರೋ ಇರ್ಬೋದು, ಗೊತ್ತಿಲ್ಲ. ಅದು ಬರೀ ನ್ಯೂ ರಿಜಿಸ್ಟ್ರೇಷನ್ ಅಂತ ಹೇಳಿದ್ದಾರೆ. ಸೊ ಚಾನ್ಸಸ್ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಲೇಟ್ ಆ್ಯಂಡ್ ಸಬ್ಮಿಷನ್ಸ್ ಮಾಡ್ತೀರಾ. ಸೊ 6 ಗಂಟೆವರೆಗೂ ಬೇಡ, ಬೆಳಗ್ಗೆ ಟ್ರೈ ಮಾಡಿ, ಯಾಕಂದರೆ ಎಲ್ಲ ಸರ್ವರ್ ಬಿಸಿ ಬರ್ತಾ ಇರುತ್ತೆ. ಸೊ ವಿತಿನ್ ದಿಸ್ 6 o'clock ಇವತ್ತೇನು ಕೊಟ್ಟಿದ್ದಾನೆ 6 ಗಂಟೆ ಒಳಗಡೆ ಪೇಮೆಂಟ್ ಮಾಡಿಬಿಡಿ. ಓಕೆ, ಸೊ ND ಅಕಾಡೆಮಿ ಕಡೆಯಿಂದ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ, ಬೆಳಗ್ಗೆ ಸಾಯಂಕಾಲ ಕ್ಲಾಸಸ್ ನಡೀತಾ ಇದೆ. ಓಕೆ, ಸೊ ನಿಮ್ಗೆ ಏನಾದರೂ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕೌಂಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಜಾಯ್ನ್ ಆಗ್ಬೋದು. ಪರ್ಸನಲ್ ಗೈಡೆನ್ಸ್ ಬೇಕು ಸರ್ ನನಗೆ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋರ್ಗು ಅಂದರೆ ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಡಿಸ್ಕೌಂಟ್ ಪ್ರೈಸಲ್ಲಿ, ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಪರ್ಸನಲ್ ಗೈಡೆನ್ಸ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸ್ ಬೇಕು ಅಂದರೆ ಅದು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇಲ್ಲ ರೆಕಾರ್ಡೆಡ್ ಕ್ಲಾಸ್ ಬೇಕು ಅಂದರೆ ಬರೀ ಸೆಲ್ಫ್ ಲರ್ನಿಂಗ್ ಮಾಡ್ಕೊತೀನಿ ಸರ್ ಅಂದರೆ ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲದಕ್ಕೂ ಒಂದೊಂದು ಡಿಸ್ಕೌಂಟ್ಸ್ ಇದೆ. ನಿಮ್ಗೆ ಬೇಕಾದರೆ ಕೋಚಿಂಗ್ ಸೇರಿಕೊಂಡ್ರೆ ಎಲ್ಲ ಸಿಕ್ಬಿಡುತ್ತೆ. ಈ ಕೋಚಿಂಗ್ ಸೇರಿಕೊಂಡ್ರೆ ಕಂಪ್ಲೀಟ್ ಪರ್ಸನಲ್ ಗೈಡೆನ್ಸು, ರೆಕಾರ್ಡೆಡ್ ಕ್ಲಾಸು ಎಲ್ಲ ಸಿಕ್ಬಿಡುತ್ತೆ. ಇಲ್ಲ ಪರ್ಸನಲ್ ಗೈಡೆನ್ಸ್ ಸೇರಿಕೊಂಡ್ರೆ ಅದನ್ನ ಸೇರ್ಕೊಬೋದು, ಇಲ್ಲ ರೆಕಾರ್ಡ್ ಕ್ಲಾಸ್ ಬೇಕು ಅಂದ್ರೆ ಅದನ್ನು ತೊಗೊಬೋದು, ರೆಕಾರ್ಡೆಡ್ ಕ್ಲಾಸ್ ಪ್ಲಸ್ ಪರ್ಸನಲ್ ಗೈಡೆನ್ಸ್ ಬೇಕು ಅಂದರೆ ಅದನ್ನು ತೊಗೊಬೋದು. ಎಲ್ಲ ಆಪ್ಷನ್ಸ್ ಇದೆ. ಪ್ರೀಮಿಯರ್ ಕಾಣಿಸೋ ನಂಬರ್ಗೆ ಪಿಂಗ್ ಮಾಡಿ ಡೀಟೇಲ್ಸ್ ಹೇಳ್ತೀನಿ, ಎಲ್ಲ ಅಪ್ಡೇಟ್ಸ್ ಸಿಗುತ್ತೆ ನಿಮಗೆ. ಓಕೆ, ಸೊ ಫೈನಲಿ ದಿಸ್ ಇಸ್ ದ ಲಾಸ್ಟ್ ಡೇಟ್ ಟು ಪೇ ದ ಎಕ್ಸಾಮಿನೇಷನ್ ಫೀಸ್. ಏನು 700 ರೂಪಾಯಿ ಪೇಮೆಂಟ್ ಮಾಡೋದಕ್ಕೆ ಪೇಮೆಂಟ್ ಮಾಡಿಬಿಡಿ. ಆಮೇಲೆ ದಯಮಾಡಿ ಯಾರು ಮೊಬೈಲಲ್ಲಿ ಮಾಡೋಕ್ಕೆ ಹೋಗಬೇಡಿ, ಸಿಸ್ಟಮಲ್ಲಿ ಮಾಡಿ. QR ಕೋಡ್ ಬರುತ್ತೆ, ಸ್ಕ್ಯಾನ್ ಮಾಡಿ ಮೊಬೈಲಲ್ಲಿ ಪೇಮೆಂಟ್ ಮಾಡಿ, ಸಿಸ್ಟಮಲ್ಲಿ ಆಕ್ಟಿವೇಟ್ ಆಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಪೇಮೆಂಟ್ ಮಾಡಬೇಕಾಗತ್ತೆ, ಯಾಕಂದರೆ ಟುಡೇ ಇಸ್ ದ ಲಾಸ್ಟ್ ಡೇಟ್. ಓಕೆ, ಆಮೇಲೆ ಇನ್ನೊಂದು, ಯಾರ್ಯಾರು ನೋಟಿಫಿಕೇಶನ್ ಪೇಮೆಂಟ್ ಮಾಡಿ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಇನ್ಫಾರ್ಮೇಷನ್ ಬಂದಿದೆಯೋ, ಓಕೆ, ಅವ್ರು ಏನೂ ಮಾಡೋಕ್ಕಾಗಲ್ಲ, ಮತ್ತೆ ಪೇಮೆಂಟ್ ಮಾಡಬೇಕು, ಯಾಕಂದರೆ ನಿಮ್ಮ ತಪ್ಪಿಂದ ಮಾಡ್ಕೊಂಡಿದ್ದೀರಾ. ಓಕೆ, ಇನ್ ಕೇಸ್ ಆ ಥರ ಏನೋ ಇದ್ದರೆ ಮೇಲ್ ಮಾಡ್ಬೋದು KA ಗೆ, ಬಟ್ ವೆಯ್ಟ್ ಮಾಡಬೇಡಿ, ಡೂ ದ ಪೇಮೆಂಟ್ಸ್. ಯಾಕಂದರೆ ಪೇಮೆಂಟ್ ಇನ್ಸ್ಟೆಂಟ್ ಆಗುತ್ತೆ, ಯಾವುದೇ ಫ್ಲಕ್ಚುಯೇಷನ್ಸ್ ಆಗಲ್ಲ, ಇನ್ಸ್ಟೆಂಟ್ ಆಗುತ್ತೆ. ಸೊ ಏನಾರ ಮತ್ತೆ ಪೇ ಅಂತ ಆಪ್ಷನ್ ಕೇಳ್ತಾ ಇದ್ರೆ ಮತ್ತೆ ಮಾಡಬೇಕಾಗತ್ತೆ, ಮಾಡಿಬಿಡಿ, ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ವೆಯ್ಟ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ನಿಮಗೆ ಬಿಟ್ಟಿದ್ದು. ಓಕೆ, ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.